ನಿರ್ಬಂಧ ಸಮರದ ಮಧ್ಯೆ ಆರ್ಎಸ್ಎಸ್ಗೆ ಜನ ಬೆಂಬಲ ಸಿಗ್ತಾ ಇದೆ. ಬಾಗಲಕೋಟೆಯಲ್ಲಿ ಪಥ ಸಂಚಲನಕ್ಕೆ ಜನವೋ ಜನ. ಈಗ ನಿಮಗೂ ಕೂಡ ಗೊತ್ತಿದೆ, ಸರ್ಕಾರ ವರ್ಸಸ್ ಆರ್ಎಸ್ಎಸ್ ಆ ರೀತಿ ಆಗ್ಬಿಟ್ಟಿದೆ. ಈ ಒಂದು ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದೆ. ಆದ್ರೆ ಆರ್ಎಸ್ಎಸ್ ಬಾಗಲಕೋಟೆಯಲ್ಲಿ ಪಥ ಸಂಚಲನ ಕಾರ್ಯಕ್ರಮವನ್ನ ಮಾಡಿತ್ತು. ಅಲ್ಲಿ ಜನವೋ ಜನ. ಜಿಲ್ಲೆಯ ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಯುವಕರು ಕೂಡ ಭಾಗಿಯಾಗಿದ್ರು. ಕಾಂಗ್ರೆಸ್ ವಿವಾದದಿಂದಲೇ ಆರ್ಎಸ್ಎಸ್ಗೆ ಹೆಚ್ಚು ಜನರು ಎಂಟ್ರಿ ಆಗಿದ್ರು. ರಬಕವಿ, ಬನಹಟ್ಟಿ, ಗದ್ದನಕೇರಿ ಕ್ರಾಸ್ನಲ್ಲಿ ಜನ ಬೆಂಬಲ ಸಿಕ್ಕಿದೆ. ಗಣವೇಶದಲ್ಲಿ ಹೈಸ್ಕೂಲ್ ಮತ್ತು ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿದ್ರು. ಜಿಲ್ಲೆಯ ಕೈ ನಾಯಕರಿಗೆ ಟೆನ್ಷನ್ ಈಗ ಹೆಚ್ಚಾಗಿದೆ. ಈ ಒಂದು ನಿರ್ಬಂಧದ ವಿಚಾರವಾಗಿ ಬಹಳ ಟೆನ್ಷನ್ ನಲ್ಲಿದ್ದಾರೆ ಕೈ ನಾಯಕರು. ಸ್ವಪಕ್ಷದಲ್ಲೇ ಕೆಲವೊಂದಿಷ್ಟು ಆಕ್ಷೇಪ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತವಾಗ್ತಾ ಇತ್ತು. ಆರ್ಎಸ್ಎಸ್ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲೇ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿತ್ತು, ಆಕ್ಷೇಪಗಳು ಕೂಡ ವ್ಯಕ್ತವಾಗಿತ್ತು. ಈ ಒಂದು ವಿಚಾರವನ್ನು ಇಲ್ಲಿಗೆ ಕೈ ಬಿಡಬೇಕು ಅಂತ ತಮ್ಮ ಪಕ್ಷದವರೇ ಹೇಳಿದ್ರು. ಆದರೂ ಕೂಡ ಸರ್ಕಾರ ಈ ಒಂದು ವಿಚಾರವಾಗಿ ಆರ್ಎಸ್ಎಸ್ನ ಕಟ್ಟಿ ಹಾಕಬೇಕು ಅಂತ ಸಕಲ ರೀತಿಯಲ್ಲೂ ಕೂಡ ಪ್ರಯತ್ನವನ್ನ ಮಾಡಿದ್ರು, ನಾನಾ ಪ್ಲಾನ್ ಅನ್ನ ಮಾಡಿದ್ರು. ಯಾವುದು ಕೂಡ ವರ್ಕೌಟ್ ಆಗಲಿಲ್ಲ. ಯಾಕೆಂದ್ರೆ ಆರ್ಎಸ್ಎಸ್ನ ಅಷ್ಟು ಈಸಿಯಾಗಿ ಬ್ಯಾನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಕಾರ್ಯ ಚಟುವಟಿಕೆಗಳ ವಿರುದ್ಧವಾಗಿ ನಿರ್ಬಂಧ ಮಾಡಬೇಕು ಅಂತ ಪ್ಲಾನ್ ಅನ್ನ ಮಾಡಿಕೊಂಡ್ರು. ತಮಿಳುನಾಡು ಮಾದರಿ, ಅಂದ್ರೆ ತಮಿಳುನಾಡಿನ ಸರ್ಕಾರ ಯಾವ ಮಾದರಿಯನ್ನ ಆರ್ಎಸ್ಎಸ್ ವಿಚಾರದಲ್ಲಿ ಅನುಸರಿಸ್ತಾ ಇದೆ, ಅದೇ ಮಾದರಿಯನ್ನ ಇಲ್ಲೂ ಕೂಡ ಅನುಸರಿಸಲಿಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡು ಸರ್ಕಾರ ಒಂದು ಆದೇಶವನ್ನು ಕೂಡ ಹೊರಡಿಸ್ತು. ಏನೇ ಒಂದು ನೀವು ಕಾರ್ಯಕ್ರಮ ಮಾಡಬೇಕಂದ್ರೂ ಕೂಡ ಸರ್ಕಾರದ ಅನುಮತಿಯನ್ನ ಕಡ್ಡಾಯವಾಗಿ ಪಡೆಯಲೇಬೇಕು ಎಂಬ ಆದೇಶವನ್ನು ಕೂಡ ಹೊರಡಿಸಿತ್ತು. ಅದರ ಬೆನ್ನಲ್ಲೇ ಬೇರೆ ಬೇರೆ ಕಡೆ ಪಥಸಂಚಲನ ಮಾಡುವಂತಹ ಸಂದರ್ಭದಲ್ಲೂ ಕೂಡ ನೀವು ಗಮನಿಸಬಹುದು, ಸರ್ಕಾರ ಒಂದು ಕಡೆ ಏನು ಹೇಳ್ತು, ನೀವೇನಾದ್ರು ಕಾರ್ಯಕ್ರಮ ಮಾಡ್ಬೇಕಂತಂದ್ರೆ ಸರ್ಕಾರದ ಅನುಮತಿಯನ್ನ ಪಡಿಬೇಕು, ನಾವು ಅವಾಗ ಅನುಮತಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ಬಾಗಲಕೋಟೆ ಬೇರೆ ಬೇರೆ ಕಡೆ ಎಲ್ಲ ಪಥಸಂಚಲನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಆರ್ಎಸ್ಎಸ್ನವರು. ಆದ್ರೆ ಅದಕ್ಕೆ ಪರ್ಮಿಷನ್ ತಗೊಳ್ಳೋದೇ ಒಂದು ದೊಡ್ಡ ಸಾಹಸ ಆಗ್ಬಿಟ್ಟಿದೆ. ಆದರೂ ಕೂಡ ಜನ ಬೆಂಬಲ ಯಾವ ರೀತಿ ಇದೆ ಅಂತ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇನ್ನು ಗಣವೇಶದಲ್ಲಿ ಹೈಸ್ಕೂಲ್ ಮತ್ತು ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು. ಸರ್ಕಾರ ಆರ್ಎಸ್ಎಸ್ ವಿಚಾರವಾಗಿ ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಂಡಿದೆ, ಹಾಗಾಗಿ ಏನೆಲ್ಲ ವಿಚಾರಗಳು ನಿಮಗೂ ಕೂಡ ಗೊತ್ತಿದೆ, ಎಷ್ಟೆಲ್ಲ ಬೆಳವಣಿಗೆ ಆಗಿದೆ ಅಂತ. ಯಾವಾಗ ಸರ್ಕಾರ ಆರ್ಎಸ್ಎಸ್ ವಿಚಾರವಾಗಿ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತು, ಅಂದಿನಿಂದ ಯುವಕರು ಕೂಡ ಈಗ ಆರ್ಎಸ್ಎಸ್ಗೆ ಸಪೋರ್ಟ್ ಮಾಡಲಿಕ್ಕೆ ಮುಂದಾಗಿದ್ದಾರೆ.